ನೀವು ಪ್ರಾಜೆಕ್ಟ್ ಓಪನ್ ಮಾಡಿದ್ರೆ ಈ ಥರ ಇರುತ್ತೆ ಪ್ರಾಜೆಕ್ಟ್ ಅನ್ನೋದು. ಇಲ್ಲಿ ನೇಮ್ಸ್ ಎಲ್ಲ ಚೇಂಜ್ ಮಾಡ್ಕೋಬೇಕು. ಇದು ನೇಮ್ ಚೇಂಜ್ ಮಾಡ್ಕೊಂಡ್ರೆ ನೇಮ್ ಚೇಂಜ್ ಮಾಡ್ಕೋಬೇಕು. ಇದು ನಾನು ಎಲ್ಲ ಕ್ರಿಯೇಟ್ ಮಾಡಿದ್ದೀನಿ, ಓಕೆನಾ. ನೀವು ನೇಮ್ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಫೋಟೋ ಗ್ರೂಪ್ ಅಂತ ಇರುತ್ತೆ, ಎಡಿಟ್ ಗ್ರೂಪಾಗ ಹೋಗಿ ನೀವು ಫೋರ್ನೋ ಗ್ರೂಪ್ ಹತ್ರ ಎಡಿಟ್ ಗ್ರೂಪಾಗ ಹೋಗಿ ಇಲ್ಲಿ ಕಲರ್ ಆ್ಯಂಡ್ ಫೀಲ್ಡಾಗ ಹೋಗಿ ನಿಮ್ಮ ಒಂದು ಫೋಟೋವನ್ನು ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಕಪಲ್ ಫೋಟೋ ಅನ್ನೋದು, ಓಕೆ. ಕಪಲ್ ಫೋಟೋ ಚೇಂಜ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದ್ರೆ ಸ್ವಲ್ಪ ಅಮೌಂಟ್ ಸರ್ನಾಗ ಹೋಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ ಈ ಥರ, ಆಯಿತಾ. ಈಗ ಸೆಟ್ ಆಗಿಬಿಡುತ್ತೆ ನೋಡಿರಿ, ಸೆಟ್ ಆಗಿದೆ. ಮತ್ತು ಗ್ರೂಪ್ 5 ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಕಲರ್ ಆ್ಯಂಡ್ ಫೀಲ್ಡಾಗ ಹೋಗಿ ಮತ್ತೊಂದು ಫೋಟೋ ತೊಗೊಂಡು, ಆಯಿತಾ, ಮತ್ತು ಕಪಲ್ ಫೋಟೋ ತೊಗೊಂಡು ಇಲ್ಲಿ ಇಡಬೇಕು, ಆಯಿತಾ. ನೋಡಿರಿ ಸೆಟ್ ಆಗಿದೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದರೆ ಅಮೌಂಟ್ ಸರ್ನಾಗ ಹೋಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಓಕೆ. ಈ ಥರ ನೋಡಿರಿ ಎಲ್ಲ ಸೆಟ್ ಆಗಿದೆ. ಮತ್ತು ಗ್ರೂಪು 3 ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಗ್ರೂಪಾಗಿ ಹೋಗಿ ಇಲ್ಲಿ ಫೋಟೋ ಕಲರ್ ಆ್ಯಂಡ್ ಫೀಲ್ಡಾಗ ಹೋಗಿ ಈ ಥರ ಮತ್ತೆ ಒಂದು ಫೋಟೋ ತೊಗೊಂಡು, ಆಯಿತಾ, ಈ ಥರ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿದರೆ ಆಯ್ತು, ಸೆಟ್ ಆಗಿಬಿಡುತ್ತೆ, ಆಯಿತಾ. ಇಲ್ಲಿ ನೋಡಿರಿ ಎಲ್ಲ ಸೆಟ್ ಆಗಿಬಿಟ್ಟಿದೆ, ಆಯಿತಾ, ಎಲ್ಲ ರೆಡ್ ಆಗಿದೆ. ಮತ್ತು ಕೆಳಗಡೆ ಗ್ರೂಪ್ 1 ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋಸ್ ಇರುತ್ತೆ. ಇಲ್ಲಿ ಮತ್ತೊಂದು ಫೋಟೋ ತೊಗೊಂಡು ಇಲ್ಲಿ ಫೋಟೋಸನ್ನು ಚೇಂಜ್ ಮಾಡ್ಕೋಬೇಕು. ಈ ಥರ ನೋಡಿರಿ ಫೋಟೋಸನ್ನು ಸೆಟ್ ಆಗಿದೆ. ಈ ಥರ ಮೌಂಟ್ ಸರ್ ಹೋಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ, ಆಯಿತಾ. ಈ ಥರ ಮೌಂಟ್ ಸರ್ ಹೋಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ನಿಮ್ಗೆ ಅನ್ನೋದು ಸೆಟ್ ಆಗಿಬಿಡುತ್ತೆ. ಎಲ್ಲ ಇದೇ ಥರ ಕ್ರಿಯೇಟ್ ಮಾಡ್ಕೊಂಡು ನೀವು ಅನ್ನೋದೆಲ್ಲ ರೆಡಿ ಆದಮೇಲೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೊರಿ. ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ನಮ್ಮ ಥ್ಯಾಂಕ್ ಯು ವಾಚಿಂಗ್, ಓಕೆ.